VRL ಲಾಜಿಸ್ಟಿಕ್ಸ್ ಅಂತಕ್ಕಂಥದ್ದು ಒಂದು ಟ್ರಾನ್ಸ್ಪೋರ್ಟ್ ಏನಿದೆ, ಆ ಒಂದು ಗೋಡೌನ್ನಲ್ಲಿ ಏನು ಒಂದು ಗಾಡಿ ತುಂಬ ಲೋಡಲ್ಲಿ ಸುಮಾರು 3700 ಏನು ಚೂಡಿದಾರು ಸೀರೆ ಮೆಟೀರಿಯಲ್ಗಳು ಜಪ್ತಿಯಾಗಿರ್ತಕ್ಕಂಥದ್ದು. ಬಹುಶಃ ಇದು ನಮ್ಮ ಎಲ್ಲ ಪಕ್ಷದ ಕಾರ್ಯಕರ್ತರುಗಳಿಗೆ, ನಮ್ಮ JDS ಮತ್ತು BJP ಕಾರ್ಯಕರ್ತರುಗಳಿಗೆ ಈ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನ ಹೇಳಬೇಕು. ಕಾರಣ, ಚುನಾವಣಾ ಆಯೋಗಕ್ಕೆ ಇವತ್ತು ನಾವೊಂದು ಪ್ರಶ್ನೆಯನ್ನು ಮಾಡಬೇಕಾಗ್ತದೆ. ಚುನಾವಣೆ ಯಾವ ರೀತಿ ಪಾರದರ್ಶಕತೆಯಿಂದ ನಡೀತಾ ಇದೆ ಅಂತಕ್ಕಂಥದ್ದು ಇವತ್ತು ಯಕ್ಷ ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು ನಮ್ಮಲ್ಲಿ. ಇವತ್ತು ನಮ್ಮ ಕಾರ್ಯಕರ್ತರುಗಳು ರಾತ್ರಿ ವಿಷಯ ತಿಳಿದು ಏನು VRL ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ ಇದೆ, ಆ ಟ್ರಾನ್ಸ್ಪೋರ್ಟ್ನಲ್ಲಿ ಮಾಧ್ಯಮಕ್ಕೆ ತೋರಿಸ್ಲಿಕ್ಕೆ ಬಯಸ್ತೇನೆ. ಗಾಡಿ ನಂಬರು ಕೂಡ ಇದೆ, ಒಂದೊಂದಾಗೆ ವಿವರವಾಗಿ ತೋರಿಸ್ತೇನೆ. ಇದು ಬಹುಶಃ ಒಂದು ಕ್ಯಾಂಟರ್ ಅನ್ಕೊಳ್ತೇನೆ, KA 42B4533 ಗಾಡಿ ನಂಬರ್ ಅಣ್ಣ. ಗಾಡಿನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು, ಗೋಡೌನ್ನಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಗಳು ನಿನ್ನೆ ಜಪ್ತಿ ಆಗಿರ್ತಕ್ಕಂಥದ್ದು 3700 ಮೆಟೀರಿಯಲ್ಲು. ನಿನ್ನೆ ಬಹುಶಃ ಎಲ್ಲ ಪೊಲೀಸ್ ಅಧಿಕಾರಿಗಳು, DC, SP ಅವರು ಎಲ್ಲರೂ ರಾತ್ರಿ 1 ಗಂಟೆಗೆ ಆಗಮಿಸಿದ್ರು ಅಂತಕ್ಕಂಥದ್ದು ನನಗಿರ್ತಕ್ಕಂಥ ಮಾಹಿತಿ. ಅವರು ಮಾಧ್ಯಮಕ್ಕೆ ಮಾತನಾಡಿರ್ತಕ್ಕಂಥದ್ದು ಅವರೇ ಹೇಳಿದ್ದಾರೆ, ಸರಿಸುಮಾರು 14 ಲಕ್ಷ ವರ್ತು ಮೆಟೀರಿಯಲ್ಲು ಜಪ್ತಾಗಿರ್ತಕ್ಕಂಥದ್ದು ನಿನ್ನೆ ರಾತ್ರಿ. ಹಾಗಾಗಿ ಇದು ಎಲ್ಲಿಂದ ಬಂತು, ಎಲ್ಲಿಂದ ಶುರುವಾಯಿತು ಅಂತಕ್ಕಂಥದ್ದು ಇವತ್ತು ಭಾಳ ಕುತೂಹಲಕಾರಿ ಪ್ರಶ್ನೆ. ಸಾಯಿ ಡ್ರೆಸ್ಸಸ್ ಸೂರತ್ ಟೆಕ್ಸ್ಟೈಲ್ ಮಾರ್ಕೆಟಿಂದ ಖರೀದಿಯಾಗಿದೆ ಈ ಮೆಟೀರಿಯಲ್ಗಳನ್ನ. ಇದನ್ನು ಖರೀದಿ ಮಾಡಿರ್ತಕ್ಕಂಥದ್ದು NM ಗ್ರನೈಟ್ಸ್ ಅಂತಕ್ಕಂಥ ಒಂದು ಕಂಪನಿ. NM ಗ್ರನೈಟ್ಸ್, ಈ NM ಗ್ರನೈಟ್ಸ್ ಕಂಪನಿ ಯಾರ್ದು ಅಂತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ನಾವು ರಾಜ್ಯದ ಜನತೆಗೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರ ಗಮನಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಕೆಲಸ ಆಗಬೇಕಾಗಿದೆ. ಇದು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಗೌರವಾನ್ವಿತ ಶಾಸಕರೇನಿದ್ದಾರೆ, ಅವರ ಒಂದು ಅಫಿಡವಿಟ್ನ ಏನು ಫೈಲ್ ಮಾಡಿದ್ದಾರೆ ಕಳೆದ MLA ಚುನಾವಣೆಯಲ್ಲಿ, NM ಗ್ರನೈಟ್ಸ್ನ ಬಹುಮುಖ್ಯ ಮಾಲೀಕರು ನಮ್ಮ ರಾಮನಗರ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇವರು ಖರೀದಿ ಮಾಡಿರ್ತಕ್ಕಂಥದ್ದು ಇವರ ಕಂಪ್ನಿ ಮೂಲಕ. ಇದು ನಮಗೆ ರಾಮನಗರದ ಈ ಗೋಡೌನ್ನಲ್ಲಿ ಇವತ್ತೇನು ನಿನ್ನೆ ದಿನ ನಮ್ಮ JDS ಕಾರ್ಯಕರ್ತರು ವಿಷಯ ತಿಳಿದು ನುಗ್ತಾರೆ. VRL ಲಾಜಿಸ್ಟಿಕ್ಸ್ ಟ್ರಾನ್ಸ್ಪೋರ್ಟ್ನ ಒಬ್ಬರು ಮ್ಯಾನೇಜರು ಇದು ಎಲ್ಲಿಂದ ಬಂತು, ಯಾಕೆ ಬಂತು ಅಂತಕ್ಕಂಥದ್ದು, ಎಲ್ಲಿಂದ ಬಿಲ್ ರೇಸ್ ಆಗಿದೆ, ಯಾವ ಕಂಪ್ನಿ ಮೂಲಕ ಬಿಲ್ ರೇಸ್ ಆಗಿದೆ ಅಂತಕ್ಕಂಥ ಪ್ರಶ್ನೆ ಬಂದಾಗ ಇದರ ಮಾಹಿತಿ ಕೊಡ್ತಾರೆ. ಇವತ್ತು ನಾವು ಒಂದು ಭಾಳ ಸ್ಪಷ್ಟವಾಗಿ ದಯಮಾಡಿ ಚುನಾವಣಾ ಆಯೋಗಕ್ಕೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಇವತ್ತು ಯಾವ ರೀತಿ ಪಾರದರ್ಶಕತೆಯಿಂದ ಚುನಾವಣೆಗಳು ನಡೀಬೇಕು ರಾಜ್ಯದಲ್ಲಿ, ಇವತ್ತು ನಡೀತಾ ಇಲ್ಲ. ಅದರಲ್ಲೂ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಕಳೆದ 20 ದಿನದಿಂದನೂ ನಿರಂತರವಾಗಿ ಏನು ಯಾವುದಪ್ಪ ಅದು ಆರೋಳ್ಳಿ ಪಿಜನ್ ಫ್ಯಾಕ್ಟ್ರಿ, ಇನ್ನೊಂದು ಯಾವುದಪ್ಪ ಅದು ಎಂಥದ್ದು ಕ್ರಾಫ್ಟು, ಸ್ಟವ್ ಕ್ರಾಫ್ಟ್ ಲಿಮಿಟೆಡ್ ಆರೋಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ. ಬನ್ನಿ ಅಣ್ಣ, ನಮಸ್ತೆ. ಇಲ್ಲಿಂದ ಸುಮಾರು 10 ಲಕ್ಷ ಕುಕ್ಕರ್ಗಳನ್ನ ಈಗಾಗಲೇ ಡಿಸ್ಟ್ರಿಬ್ಯೂಷನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರಿಗೆ ದುಡ್ಡನ್ನು ಕೊಟ್ಟಿದ್ದಾರೆ. ಈಗಾಗಲೇ 15-20 ದಿನದಿಂದನೂ ನಿರಂತರವಾಗಿ 5 ಲಕ್ಷಕ್ಕೂ ಹೆಚ್ಚು ಕುಕ್ಕರ್ಗಳು ಡಿಸ್ಟ್ರಿಬ್ಯೂಷನ್ ಆಗೋಗವೆ. 15-20 ದಿನದಿಂದನೂ ನಾವು ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದೇವೆ. ನಿನ್ನೆ ದಿನ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು
ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು ಪೂಜ್ಯ ತಂದೆಯವರು ಏನು ಕೂತು ಪ್ರೆಸ್ ಮೀಟ್ನಲ್ಲಿ ನಿನ್ನೆ ದಿನ ಕೂಡ ಒಂದು ಎಚ್ಚರಿಕೆ ಗಂಟೆಯನ್ನು ಹೊರಡಿಸ್ತಾರೆ. ಈಗಲೂ ಕೂಡ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಆಗಲಿ, ಜಿಲ್ಲಾಡಳಿತ ಆಗಲಿ, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಇದಕ್ಕೆ ಯಾವುದೇ ರೀತಿ ಸ್ಪಂದನೆ ಸಿಗ್ತಾ ಇಲ್ಲ. ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ನಡೀತಾ ಇಲ್ಲ ಅಂತಕ್ಕಂಥದ್ದು ಇವತ್ತು ಇಲ್ಲಿ ಭಾಳ ಸ್ಪಷ್ಟವಾಗಿ ನಮ್ಮ ಕಣ್ಣು ಮುಂದೆ ಕಾಣ್ತಾ ಇರ್ತಕ್ಕಂಥದ್ದು. ಇದಲ್ದಿರ ಪ್ರತಿನಿತ್ಯ ಇವತ್ತು JDS BJP ಕಾರ್ಯಕರ್ತರನ್ನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಪ್ರಾರಂಭ ಆಗಿದೆ. ಮತ್ತೆ ಚುನಾವಣೆ ಸಂದರ್ಭದಲ್ಲಿ ನೂರಾರು ಕೋಟಿ ಇವತ್ತು ಅಕ್ರಮ ಹಣವನ್ನು ತಗೊಂಬಂದು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತೇನು ಈ ಹಣವನ್ನು ಇಟ್ಟು ಇವತ್ತು ನಮ್ಮ ಪಕ್ಷದ BJP ಪಕ್ಷದ ಮುಖಂಡರುಗಳು ಕಾರ್ಯಕರ್ತನ ಖರೀದಿ ಮಾಡ್ತಕ್ಕಂಥ ಒಂದು ಸಂಸ್ಕೃತಿ ಮತ್ತೆ ಪ್ರಾರಂಭ ಆಗಿದೆ. ಪ್ರತಿನಿತ್ಯ ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆಗೆ ಮನೆಗಳಿಗೆ ಹೋಗೋದು, ಅವ್ರಿಗೆ ಶಾಲ್ ಹಾಕೋದು, ಟವಲ್ ಹಾಕೋದು, ಬನ್ನಿ ಜೊತೆಲಿ ಬನ್ನಿ, ನಿಮ್ಗೆ 25 ಲಕ್ಷ ಬೇಕಾ, 50 ಲಕ್ಷ ಬೇಕಾ, ಈ ರೀತಿ ಆಫರ್ಗಳು ಹೊಡೆದು ಖರೀದಿ ಮಾಡ್ತಕ್ಕಂಥ ಒಂದು ಪದ್ಧತಿ ಇವತ್ತು ಮತ್ತೆ ಪ್ರಾರಂಭ ಮಾಡಿದ್ದಾರೆ. ದಯಮಾಡಿ ನಾನು ಇವತ್ತು ರಿಕ್ವೆಸ್ಟ್ ಮಾಡ್ತೇನೆ, ಒಂದು ಆಗ್ರಹ ಮಾಡ್ತೇನೆ. ಏನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇದೆ, ದಯಮಾಡಿ ತಮ್ಮ ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಜನತೆಗೆ ಗಮನವನ್ನು ಸೆಳೀತಕ್ಕಂಥ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಇವತ್ತು ಕೂತಿದ್ದೇವೆ. ದಯಮಾಡಿ ಪಾರದರ್ಶಕತೆಯಿಂದ ಇವತ್ತು ಚುನಾವಣೆ ಆಗಬೇಕಾಗಿದೆ. ಈ ರೀತಿ ಚುನಾವಣೆಗಳಾದರೆ ಏನಾಗ್ಬೋದು ಮುಂದೆ ಅಂತಕ್ಕಂಥದ್ದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಇದು ಒಂದು ಧಕ್ಕೆ ತಗೊಂಡು ಬರ್ತಕ್ಕಂಥ ಒಂದು ಮಾರಕ ಉಂಟಾಗ್ತಕ್ಕಂಥ ಒಂದು ಸನ್ನಿವೇಶ ಪ್ರಾರಂಭ ಆಗಿದೆ ರಾಜ್ಯದಲ್ಲಿ. ದಯಮಾಡಿ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇವತ್ತು ಒಂದು ದೂರನ್ನು ಕೂಡ ನಾವು ಸಲ್ಲಿಸ್ತೇವೆ, ಎಲೆಕ್ಷನ್ ಕಮಿಷನ್ಗೆ ಒಂದು ದೂರನ್ನು ಸಲ್ಲಿಸ್ತೇವೆ. ಚುನಾವಣೆ ಆಯೋಗ ದಯಮಾಡಿ ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಒಂದು ಇದರಲ್ಲಿ ಇರ್ತಕ್ಕಂಥ ಏನು ಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ, ಬೆಂಗಳೂರು ಗ್ರಾಮಾಂತರ ಪ್ರತಿಯೊಬ್ಬ ಇವತ್ತು ವೋಟರ್ಗಳು ಕೂಡ ಕೇಳ್ತಾ ಇದ್ದಾರೆ. ನಾನು ಇವತ್ತು ಇಲ್ಲಿನ ಮತದಾರ, ಒಬ್ಬ ಜವಾಬ್ದಾರಿಯುತವಾದಂಥ ಒಂದು ಮತದಾರ, ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ. ಇವತ್ತು ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇನ್ನು ಎಷ್ಟು ದಿನಗಳ ಕಾಲ ಈ ರೀತಿ ನೂರಾರು ಕೋಟಿ ಹಂಚ್ಕೊಂಡು ಅಕ್ರಮ ದುಡ್ಡನ್ನು ಹೊಡೆದು ತಗೊಂಬಂದು ಜನಗಳಿಗೆ ಈ ರೀತಿ ಹಂಚ್ಕೊಂಡು ಚುನಾವಣೆ ಮಾಡ್ತೀರಿ? ನಾನು ನಮ್ಮ ಪಕ್ಷದ ಕಾರ್ಯಕರ್ತರಿಗಿರ್ಬೋದು, BJP ಪಕ್ಷದ ಕಾರ್ಯಕರ್ತರಿಗಿರ್ಬೋದು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತೇನೆ. ನೀವು ಪ್ರತಿನಿತ್ಯ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಮಲಗ್ದಿರಾ, ಇವತ್ತು ತಾವೇನು ಹೋರಾಟ ಮಾಡ್ತಿದ್ದೀರಿ. ನಿಮ್ಮ ಪರವಾಗಿ ಈ ನಿಖಿಲ್ ಕುಮಾರಸ್ವಾಮಿ ಒಂದು ಫೋನ್ ಕಾಲವೇ ನಿಮ್ಮ ಜೊತೆನಲ್ಲಿ ನಾನು ಇರ್ತೇನೆ. ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಎನಿ ಟೈಮ್ ನನಗೆ ಫೋನ್ ಮಾಡಿ. ಇವತ್ತು ನೀವೆಲ್ಲ ಭಾಳ ಕಷ್ಟ ಬೀಳ್ತಾ ಇದ್ದೀರಿ ಈ ಚುನಾವಣೆಯಲ್ಲಿ. ಇವತ್ತು ಧರ್ಮ ಅಧರ್ಮದ ಮಧ್ಯೆ ಇವತ್ತು ನಡೀತಾ ಇರ್ತಕ್ಕಂಥ ಈ ಒಂದು ಚುನಾವಣೆಯಲ್ಲಿ ಇವತ್ತು ನಮಸ್ತೆ ಅಣ್ಣ, ಏನು NDA ಮೈತ್ರಿಕೂಟದ ಅಭ್ಯರ್ಥಿಗಳಾಗಿ ಡಾಕ್ಟರ್ CN ಮಂಜುನಾಥ್ ಸಾಹೇಬರು ಅವರ ವೈದ್ಯಕೀಯ ಕ್ಷೇತ್ರದಲ್ಲಿ ಜಯದೇವ ಸಂಸ್ಥೆಯ ಡೈರೆಕ್ಟರ್ ಆಗಿ 16-17 ವರ್ಷಗಳ ಕಾಲ ನಿರಂತರವಾಗಿ ಇವತ್ತು ಜನಗಳಿಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವತ್ತು ಅವರ ಬಗ್ಗೆ ಕಾಂಗ್ರೆಸ್ನ ಕೆಲವೊಂದಷ್ಟು ಜನ ಶಾಸಕರು ನಮ್ಮ ಜಿಲ್ಲೆನಲ್ಲಿ ಪ್ರತಿನಿತ್ಯ ಯಾವ ರೀತಿ ಲಘುವಾಗಿ ಮಾತನಾಡ್ತಾ ಇದ್ದಾರೆ, ಯಾವ ರೀತಿ ಪದ ಬಳಕೆಯನ್ನು ಮಾಡ್ತಾ ಇದ್ದಾರೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಹೇಳ್ತಾರೆ ತೆವಲು ಅಂತಕ್ಕಂಥ ಪದವನ್ನು ಬಳಸ್ತಾರೆ. ತೆವಲು ಅಂತಕ್ಕಂಥ ಪದಕ್ಕೆ ಅರ್ಥ ಗೊತ್ತಿದೆಯಾ ನಿಮಗೆ? ಕೇಳಲಿಕ್ಕೆ ಬಯಸ್ತೇನೆ ನಾನು ಮಿಸ್ಟರ್ ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ. ಈ ರೀತಿ ಲಘುವಾಗಿ ಟೀಕಿಸ್ತಕ್ಕಂಥದ್ದಲ್ಲ. ಇಲ್ಲಿ ಒಬ್ಬ ಮಹಾನ್ ಭಾವ ಹೇಳ್ತಾನೆ, ನಮ್ಮ ಕ್ಷೇತ್ರದ ಶಾಸಕ ರಾಜಕೀಯಕ್ಕೆ ಯಾಕೆ ಬರಬೇಕು, ರಾಜಕೀಯದ ಗಂಧಗಳಿಗೆ ಗೊತ್ತಿಲ್ಲ, ಈ ಕ್ಷೇತ್ರದ ಎಂಥದ್ದು ಡೆಮೋಗ್ರಫಿ ಜಿಯೋಗ್ರಫಿ ಅರ್ಥ ಮಾಡ್ಕೊಳ್ಬೇಕು ಅನ್ನೋದಾದರೆ ಹಲವಾರು ವರ್ಷ ಬೇಕು ಅಂತಾರೆ, ಹಲವಾರು ವರ್ಷ ಬೇಕು ಅಂತಾರೆ. ನೀವು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಣ್ಣ. ನೀವೆಲ್ಲ ಎಲ್ಲೆಲ್ಲಿ ಅರ್ಥ ಮಾಡ್ಕೊಂಡು ಎಲ್ಲೆಲ್ಲಿ ನಿಮ್ಮ ದುಡ್ಡನ್ನು ಇಟ್ಟು ಯಾವ್ಯಾವ ರೀತಿ ಚುನಾವಣೆ ಸಂದರ್ಭದಲ್ಲಿ ಹೆಂಗೆ ದುಡ್ಡು ಹಂಚಬೇಕು ಅನ್ನೋದು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಅದು ನಮಗೆ ಭಾಳ ಚೆನ್ನಾಗಿ ಗೊತ್ತಿದೆ. ಇವತ್ತು ಅತ್ಯಂತ ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಒಬ್ಬ ವೈದ್ಯ ಬಂದು ಇವತ್ತು ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಸೇವೆಯನ್ನು ರಾಜಕೀಯದಲ್ಲಿ ನಾನು ಇವತ್ತು ಜನಗಳಿಗೆ ಸೇವೆ ಮಾಡುವ ಮೂಲಕ ಮುಂದುವರಿಸಬೇಕು ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಬಂದು ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಆಗಲೇ ಏನು ಘೋಷಣೆಯನ್ನಾಗಿದೆ, ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಇವತ್ತು ಅಂಥವ್ರಿಗೆ ಪ್ರತಿನಿತ್ಯ ನೀವು ಮಾನಸಿಕವಾಗಿ ಇವತ್ತು ನಿಮ್ಮ ಪದಬಳಕೆ ಏನಿದೆ, ನೀವು ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ಏನಿದೆ,
ಇದು ಭಾಳ ದಿನ ನಡೆಯೋದಿಲ್ಲ, ಇದು ಭಾಳ ದಿನ ನಡೆಯೋದಿಲ್ಲ. ನಾನು ಒಂದು ನೆನೆಸ್ಲಿಕ್ಕೆ ಇಷ್ಟಪಡ್ತೇನಣ್ಣ, ನನಗೆ ಆಗಿರ್ತಕ್ಕಂಥ ಅನುಭವ, ನನಗೆ ವೈಯಕ್ತಿಕವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಮನಗರ ವಿಧಾನಸಭಾ ಕ್ಷೇತ್ರದಿಂದ ನಾನು ಅಭ್ಯರ್ಥಿ ಆದಂಥ ಸಂದರ್ಭದಲ್ಲಿ ನನಗೆ ಆಗಿರ್ತಕ್ಕಂಥ ಅನುಭವ, ಒಬ್ಬ ಯುವಕನಿಗೆ ಆಗಿರ್ತಕ್ಕಂಥ ನೋವು. ಭಾಳ ಜನ ಇವತ್ತು ರಾಜ್ಯದಲ್ಲಿ ಕೇಳ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವರು ಹೆಂಗೆ ಸೋತರು, ನಿಖಿಲ್ ಕುಮಾರಸ್ವಾಮಿ ಅವರು ಸೋಲಿಕ್ಕೆ ಆಗುತ್ತಾ, ಹೆಂಗೆ ಜನ ಕೈ ಬಿಟ್ಟರು? ಕುಮಾರಣ್ಣನ 4 ಬಾರಿ ಪುಣ್ಯಾತ್ಮ ತಂದೆ ತಾಯಂದ್ರೆ ಆಶೀರ್ವಾದ ಮಾಡಿ 2 ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮಾಡಿದ್ದಾರೆ. ನಾನು ಸೋಲಿಕ್ಕೆ ಕಾರಣ ಕ್ಷೇತ್ರದ ತಂದೆ ತಾಯಂದ್ರುಗಳಲ್ಲ, ಏನು ರಾತ್ರಿ 1 ಗಂಟೆ 2 ಗಂಟೆ 3 ಗಂಟೆ ಹೊತ್ತಿನಲ್ಲಿ ಕೊನೆ ದಿನ ಕಾರ್ಡ್ಗಳು ಕೊಟ್ರಲ್ಲಣ್ಣ, ಕಾರ್ಡ್ಗಳು 5,000 ರೂಪಾಯಿ ಗಿಫ್ಟ್ ಕಾರ್ಡ್, QR ಕೋಡ್ ಇದೆ, ಇದು ಹೋದರೆ ಹೋಗಿ ಒಂದು ಸ್ವೈಪ್ ಹೊಡೆದ್ರೆ ಏನು ರೇಷನ್ ಕಿಟ್ಟು ರೇಷನ್ದು ಎಲ್ಲ ನಿಮ್ಗೆ ಸಾಮಾನು ಬಂದ್ಬಿಡ್ತದೆ, ದಯಮಾಡಿ ತಗೊಳ್ಳಿ ಅಂತಕ್ಕಂಥದ್ದನ್ನು ಪಾಪ ಮುಗ್ಧ ರಾಮನಗರ ಮುಗ್ಧ ಜನತೆಗೆ ನೀವು ದಾರಿ ತಪ್ಪಿಸಿದ್ರಲ್ಲ. ಕೆಲವೊಂದಷ್ಟು ವರ್ಗಕ್ಕೆ, ನಾನು ಎಲ್ರಿಗೆ ಅಂತ ಹೇಳ್ತಾ ಇಲ್ಲ, ನನಗೆ 76,000 ಜನ ಆಶೀರ್ವಾದ ಮಾಡಿದ್ದಾರೆ. ನಾನು ಚಿರಋಣ ಇರ್ತೇನೆ ಸದಾಕಾಲ. ನಾನು ಜನಗಳ ಮೇಲೆ ದೋಷ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಇವತ್ತು ಒಬ್ಬ ಯುವಕ ಹೆಂಗೆ ಬಲಿಪಶು ಆಗಿದ್ದಾನೆ ಕಳೆದ ಚುನಾವಣೆಯಲ್ಲಿ, ಅನುಭವ ನನಗಾಗಿದೆ. ಇವತ್ತು ಒಬ್ಬ ಪ್ರಾಮಾಣಿಕ ವೈದ್ಯರಿಗೆ ಈ ರೀತಿ ಆಗಬಾರ್ದು ಈ ಚುನಾವಣೆಯಲ್ಲಿ ಅಂತಕ್ಕಂಥ ಹಿನ್ನೆಲೆಯಲ್ಲೇ ಇವತ್ತು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥದ್ದು. ಪ್ರತಿ ಚುನಾವಣೆನಲ್ಲೂ ತವಾ ಕೊಡ್ತಕ್ಕಂಥದ್ದು, ಕುಕ್ಕರ್ ಕೊಡ್ತಕ್ಕಂಥದ್ದು, ಮೂಗ್ನತ್ ಕೊಡ್ತಕ್ಕಂಥದ್ದು. ಇನ್ನು ಭಾಳ ಬುದ್ಧಿವಂತಿಕೆಯಲ್ಲಿ ಮೊನ್ನೆ ನೋಡಿದೆ, ನಿನ್ನೆ ಕುಮಾರಣ್ಣ ಅವ್ರ ಕೈಯಲ್ಲಿ ಇತ್ತಪ್ಪ, ಅದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಅಲ್ವ ನನ್ನ ಕೈಗೆ, ಅಲ್ಲಪ್ಪ ನಿನ್ನೆ ಎಲ್ಲ ಫೋಟೋಗಳ ಸಮೇತ ಕುಕ್ಕರ್ ಅನಿಸ್ತಾ ಇದ್ರಲ್ಲ, ಫೋಟೋಗಳ ಸಮೇತ. ಅದು ಎಷ್ಟು ಬುದ್ಧಿವಂತರಿದ್ದಾರೆ ಅಂದರೆ ಪಾಪ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೊಡ್ತಾ ಇದ್ದಾರಂತೆ ಪಾಪ. ಅಂದರೆ ಜನವರಿ ತಿಂಗಳಲ್ಲೇ ಕೊಟ್ಬಿಟ್ಟಿದ್ದಾರೆ ಇವ್ರ ಪ್ರಕಾರ. ಹಾಕಿರೋದು ಇಲ್ಲಿ ಜನವರಿ ತಿಂಗಳದು ಅಂತ ಲೆಕ್ಕಾಚಾರ, ಕೊಡ್ತಾ ಇರೋದು ಈಗ ಚುನಾವಣೆ ಟೈಮಲ್ಲಿ. ಫೋಟೋ ಸಮೇತ ಇದೆ ಇಲ್ಲಿ. ಇವತ್ತು ನಾನು ಕೊನೆಯದಾಗೆ ಒಂದು ಆಗ್ರಹವನ್ನು ಮಾಡ್ತೇನೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಏನು ಚುನಾವಣೆ ಆಯೋಗ ಇದೆ, ಜಿಲ್ಲಾಡಳಿತ ಇದೆ, ಪೊಲೀಸ್ ಅಧಿಕಾರಿಗಳು, ನೀವು ಸರ್ಕಾರದ ಒತ್ತಡಗಳಿಗೆ, ಸರ್ಕಾರದ ಪ್ರೆಷರ್ಗಳಿಗೆ ಮಣಿತಕ್ಕಂಥದ್ದಲ್ಲ. ಇವತ್ತು ನೀವೆಲ್ಲ ಜವಾಬ್ದಾರಿಯುತವಾದಂಥ ಒಂದು ಸ್ಥಾನದಲ್ಲಿ ಕೂತಿದ್ದೀರಿ, ನಿಮ್ಮದಾದಂಥ ಜವಾಬ್ದಾರಿಗಳಿದೆ. ಇವತ್ತು ದಯಮಾಡಿ ಯಾರ್ದೋ ಒತ್ತಡಕ್ಕೆ ತಾವು ಮಣಿದು ತಲೆ ಬಾಗ್ತಕ್ಕಂಥದ್ದು ಆಗಬಾರ್ದು. ಇವತ್ತು ನ್ಯಾಯಯುತವಾಗಿ ಚುನಾವಣೆ ನಡೀಬೇಕು. ಹಲವಾರು ದಿನಗಳಿಂದ ನಮ್ಮ ಕಾರ್ಯಕರ್ತರುಗಳು ನಿನ್ನೆ ದಿನ ರಾಮನಗರಕ್ಕೆ ಬಂದ ಕಣ್ಣಲ್ಲಿ ನೀರು ಹಾಕ್ತಾರೆ. ಭಾಳ ಜನ ಇದ್ದಾರೆ ಇವತ್ತು ನಮ್ಮ ಕಾರ್ಯಕರ್ತರುಗಳು ಹೇಳ್ತಾರೆ, ಮುಂದಿನ ದಿನ ಅಡ್ರೆಸ್ ಮಾಡ್ತೀನಿ, ಇದು ಅವರಲ್ಲಿ ನೋವಿದೆ ಹೇಳ್ತಾರೆ. ಅವರು ಕಾಂಗ್ರೆಸ್ಗೆ ಕರೀತಾರಂತೆ, ನೀವು ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಮೇಲೆ ಕೇಸ್ ಫಿಟ್ ಮಾಡ್ತೇವೆ, ನಿಮ್ಮಲ್ಲಿ ಸುಳ್ಳು ದಾಖಲಾತಿಗಳನ್ನ ಮಾಡಿ ನಿಮ್ಮನ್ನು ಒಳಗಡೆ ಹಾಕಿಸ್ತೇವೆ, ಇಲ್ಲಿ ಸಲ್ಲದ ಆಪಾದನೆಗಳನ್ನ ಹೊರಿಸ್ತಕ್ಕಂಥ ಒಂದು ಕೆಲಸ ಇವತ್ತು ನಮ್ಮ JDS ಕಾರ್ಯಕರ್ತರ ಮೇಲೆ ಇವತ್ತು ಕಾಂಗ್ರೆಸ್ ಪಕ್ಷದವ್ರು ಏನು ಮಾಡ್ತಾ ಇದ್ದಾರೆ. ಎಂದು ಕೂಡ ಕುಮಾರಣ್ಣ ಅವರು 4 ಸಲ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದರು. ಒಂದು ದಿನ ಯಾವತ್ತಾದ್ರೂ ಅವರ ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಒಂದು ಸಾಕ್ಷಿ ಕೊಟ್ಟರೆ ನಮ್ಮ ಜೀವನದಲ್ಲಿ ನಮ್ಮ ರಾಮನಗರಕ್ಕೆ ಕಾಲಿಡೋದಿಲ್ಲ. ಒಂದು ಅಧಿಕಾರಿಗೆ ಫೋನ್ ಮಾಡಿ ಎಷ್ಟು ಗೌರವಯುತವಾಗಿ ಇವತ್ತು ಕುಮಾರಣ್ಣ ಅವರು ಮಾತನಾಡಿರ್ತಕ್ಕಂಥದ್ದು ಹಲವಾರು ವರ್ಷಗಳಿಂದ ನಾನು ನೋಡಿದ್ದೇನೆ. ನಮ್ಮ ಕಾರ್ಯಕರ್ತರು ಸಾಕ್ಷಿ ಇದ್ದಾರೆ. ನಮ್ಮ ಕಾರ್ಯಕರ್ತರು ತಪ್ಪು ಮಾಡಿದರೆ ತಪ್ಪು ಅಂತಕ್ಕಂಥದ್ದು ನೇರವಾಗಿ ಹೇಳಿದ್ದಾರೆ ಕುಮಾರಣ್ಣ ಅವರು. ನಾವು ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ನಾವು ಬೆಂತಟ್ಟಿಲ್ಲ ಯಾರಿಗೂ. ನ್ಯಾಯಯುತವಾಗಿ ನಿಮ್ಮ ಹತ್ರ ಇದ್ದರೆ ನಿಮ್ಮ ಹತ್ರ ಕಳಿಸ್ಕೊಡ್ತೇನೆ, ಕನ್ಸಿಡರ್ ಮಾಡಿ ಅಂತಕ್ಕಂಥ ಮನವಿಯನ್ನು ಭಾಳ ಗೌರವಯುತವಾಗಿ ನಡ್ಕೊಂಡಿರ್ತಕ್ಕಂಥವ್ರು ಕುಮಾರಣ್ಣ. ಇಂಥ ಒಂದು ಜಿಲ್ಲೆಯಲ್ಲಿ, ಇಂಥ ಒಂದು ಕ್ಷೇತ್ರದಲ್ಲಿ ಈ ರೀತಿಯಾದಂಥ ಉದ್ದಟತನದಿಂದ ಮಾತನಾಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಇರ್ತಕ್ಕಂಥದ್ದು ಇಲ್ಲಿ ನಿಜಕ್ಕೂ ಕೂಡ ಭಾಳ ದುರದೃಷ್ಟಕರ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಭಾಳ ನೋವಿನಿಂದ ಹೇಳಬೇಕಾಗ್ತದೆ. ದಯಮಾಡಿ ಎಲ್ಲ ಪತ್ರಿಕಾ ಮಾಧ್ಯಮದವ್ರಿಗೆ ರಾಜ್ಯಕ್ಕೆ ಈ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಒಂದು ಕೆಲಸ ತಾವು ಮಾಡಬೇಕು. ಏಕೆಂದರೆ ಇವತ್ತು ನಾನು ಈಗ ತಾನೇ ಹೇಳ್ದಂಗೆ ಏನು ನಾನು ಬಲಿಯಾದೆ ಕಳೆದ ಚುನಾವಣೆಯಲ್ಲಿ, ಆ ಕಾರ್ಡ್ಗಳಿಂದ ಏನು 11 ಕ್ಷೇತ್ರದಲ್ಲಿ ಕಾರ್ಡ್ ಹಂಚಿರ್ತಕ್ಕಂಥದ್ದು. RR ನಗರ, ಕುಣಿಗಲ್ಲು, ಮಾಗಡಿ, ರಾಮನಗರ, ರಾತ್ರೋರಾತ್ರಿ 4 ಗಂಟೆ 3 ಗಂಟೆನಲ್ಲಿ ಕಾರ್ಡ್ಗಳು ಹಂಚ್ತಕ್ಕಂಥದ್ದು. ನಾನು ಭಾಳ ಜನ ಕೇಳೋರು, ನಮ್ಮ ಮುಖಂಡರುಗಳು ಇಲ್ಲೇ ಕೂತಿದ್ದಾರೆ, ಅಣ್ಣ ತವಾ ಕೊಡ್ತಾ ಇದ್ದಾನಂತೆ ನಮ್ಮ ವಿರೋಧಿ,
ಹಣ ಮೂಗ್ನತ್ ಕೊಡ್ತಾ ಇದ್ದಾನಂತೆ, ಹೆಣ್ಮಕ್ಳಿಗೆ ಆಕರ್ಷಣೆ ಮಾಡ್ತಾ ಇದ್ದಾನೆ ಮತಗಳನ್ನ. ನಾವು ಏನಾದ್ರು ಮಾಡಬೇಕು ಅಂದರು ನನಗೆ. ನಾನು ಒಂದೇ ಮಾತು ಹೇಳಿದೆ, ನೋಡಿ ನಾನು ದೇವೇಗೌಡರ ಕುಟುಂಬದ ಒಬ್ಬ ಕುಡಿಯಾಗಿರ್ತಕ್ಕಂಥದ್ದು. ಇವತ್ತು ನನಗೊಂದು ಜವಾಬ್ದಾರಿ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಯುವಕನಾಗಿ ಮುಂದಿನ ದಿನಗಳಲ್ಲಿ ನಾವೊಂದು ಆದರ್ಶವಾಗಿರಬೇಕು ಯುವಕರುಗಳಿಗೆ. ಈ ರೀತಿ ನಾವು ಓಟ್ ಹಾಕ್ಸ್ಕೊಳ್ತಕ್ಕಂಥದ್ದಕ್ಕೆ ಜನಗಳನ್ನ ದಿಕ್ತಪ್ಪಿಸ್ತಕ್ಕಂಥದ್ದು, ಚುನಾವಣೆ ಸಂದರ್ಭದಲ್ಲಿ ಆಮಿಷಗಳನ್ನ ಹೊಡ್ತಕ್ಕಂಥದ್ದು ಇದು ನನ್ನ ಸಂಸ್ಕೃತಿ ಅಲ್ಲ. ನಮ್ಮ ತಂದೆ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ, ನಮ್ಮ ತಾತ ಇದನ್ನು ಹೇಳ್ಕೊಟ್ಟಿಲ್ಲ ನನಗೆ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಇದು ಭಾಳ ದಿನ ನಡೆಯೋದಿಲ್ಲ. ಈ ಕೂಡಲೇ ನಾವು ಚುನಾವಣೆ ಅಧಿಕಾರಿಗೆ ದೂರನ್ನು ಸಲ್ಲಿಸ್ತೇವೆ. ದಯಮಾಡಿ ಈ ಒಂದು ವಿಷಯವಾಗಿ ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು ಘಟನೆ ಏನಿದೆ ಇದ್ರ ವಿಷಯವಾಗಿ ಇವತ್ತು ಕೂಲಂಕುಷವಾಗಿ ತನಿಖೆಯನ್ನು ಆಗಿ ಸತ್ಯಾಸತ್ಯತೆಯನ್ನು ಇವತ್ತು ರಾಜ್ಯದ ಜನತೆಗೆ ಕಣ್ಣು ಮುಂದೆ ಇಡಬೇಕು ಅಂತಕ್ಕಂಥದ್ದು ಕೈ ಜೋಡಿಸಿ ಮನವಿ ಮಾಡ್ತೀನಿ ಈ ಸಂದರ್ಭದಲ್ಲಿ. ಏನಣ್ಣ ಮಾತಾಡ್ತೀನಿ, ಹೇಳ್ತೀನಿ, ಬೆಂಗಳೂರಲ್ಲಿ ಕೊಡ್ತೀನಿ. ಒಂದು ನಿಮಿಷ ಅಣ್ಣ, ನಾನು ಉತ್ತರ ಕೊಡ್ತೀನಿ ಇದಕ್ಕೆ. ಆಮಿಷ ಎಷ್ಟು ಹೊಡ್ತಾ ಇದ್ದಾರೆ, ಏನು ಹೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ನಮ್ಮ ಪಕ್ಷದ ಕಾರ್ಯಕರ್ತರು ನಮಗೆ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ 25 ಲಕ್ಷ 50 ಲಕ್ಷಕ್ಕೆ ಬೆಲೆ ಬಾಳ್ತಕ್ಕಂಥವ್ರು ಯಾರಿಲ್ಲ, ದುಡ್ಡಿಗೆ ತಲೆ ಬಾಗ್ತಕ್ಕಂಥವ್ರು ಯಾರಿಲ್ಲ. JDS ಪಕ್ಷದಲ್ಲಿರ್ಬೋದು, BJP ಪಕ್ಷದಲ್ಲೂ ಇರ್ಬೋದು. ಇವತ್ತು ಪಕ್ಷದ ಸಿದ್ಧಾಂತವನ್ನು ಒಪ್ಪಿ ನಮ್ಮ ನಾಯಕರ ನಡೆಗಳನ್ನ, ಇವತ್ತು ರಾಜಕೀಯದ ನಡೆಗಳನ್ನ ಇವತ್ತು ಹಲವಾರು ವರ್ಷಗಳಿಂದ ಮೆಚ್ಚಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಏನು ನಿರೀಕ್ಷೆ ಇಲ್ದಿರ ನಮ್ಮ ಕಾರ್ಯಕರ್ತರುಗಳು 25 ಲಕ್ಷಕ್ಕೂ ತಲೆಬಾಗಲ್ಲ, 50 ಲಕ್ಷಕ್ಕೂ ತಲೆಬಾಗಲ್ಲ. ಎರಡ ಖಂಡಿತವಾಗ್ಲೂ ಮಾಡ್ತೀನಿ. ಪೂಜ್ಯ ತಂದೆಯವರು ನಾಳೆ ದಿನ ಆಪರೇಷನ್ ಆಗ್ತಾ ಇದೆ. ಹಾಗಾಗಿ ಇವತ್ತು ಚೆನ್ನೈನ ಅಪೋಲೋ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹಾಗಾಗಿ ನಾನು 4 ಗಂಟೆಗೆ ಅಲ್ಲಿ ತೆರಳ್ತಾ ಇದ್ದೀನಿ ಅವ್ರು ಭೇಟಿ ಮಾಡಲಿಕ್ಕೆ. ಅವ್ರ ಜೊತೆ ಕೂತು ಚರ್ಚೆ ಮಾಡಿ ಮುಂದೆ ಯಾವ ರೀತಿ ಏನು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ ಪಕ್ಷದ ಕಡೆ. ಬಹುಶಃ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಈಗಾಗಲೇ ಹತಾಶ ಮನೋಭಾವ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಾವು ಭಾಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ. ಬಹುಶಃ ಈ ರೀತಿ ಎಂದೂ ಕೂಡ ಚುನಾವಣೆ ಕಾಂಗ್ರೆಸ್ ಪಕ್ಷದವರು ಮಾಡಿರಲಿಕ್ಕಿಲ್ಲ. ಪಾಪ ಒಳಗಡೆಯಿಂದ ಆತಂಕ ಭಯ ಶುರುವಾಗಿರ್ತಕ್ಕಂಥದ್ದು ಅದೇನೋ ಸೆಲ್ಫ್ ಸೂಸೈಡ್ನ ಪದ ಏನು ಬಳಸಿದ್ದಾರೆ. ಯಾರು ಸೆಲ್ಫ್ ಸೂಸೈಡ್ ಮಾಡ್ಕೊಳ್ತಾರೆ ಚುನಾವಣೆ ಬಳಿಕ ಅಂತಕ್ಕಂಥದ್ದು ಜನಗಳು ಕೊಡ್ತಕ್ಕಂಥ ತೀರ್ಪು ಮೇಲೆ ನಾವೆಲ್ಲ ಕಾಯ್ತಾ ಇದ್ದೀವಿ. ಜನಗಳು ಭಾಳ ಪ್ರಬುದ್ಧರಿದ್ದಾರೆ. ನಮ್ಮ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಭಾಳ ದೊಡ್ಡ ಕ್ಷೇತ್ರ, 27.5 ಲಕ್ಷ ಜನ ಮತದಾರರು ಇರ್ತಕ್ಕಂಥ ಕ್ಷೇತ್ರ. ಇದು ಭಾಳ ಪ್ರಬುದ್ಧತೆಯಿಂದ, ಬುದ್ಧಿವಂತಿಕೆಯಿಂದ, ಪ್ರಜ್ಞಾವಂತರಿಗೆ, ವಿದ್ಯಾವಂತರಿಗೆ, ಸಮಾಜದಲ್ಲಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿಯನ್ನು ಆರಿಸುವ ಮೂಲಕ ಈ ಬಾರಿ ನಮ್ಮ ಕ್ಷೇತ್ರದ ಜನ NDA ಮೈತ್ರಿಕೂಟದ ಅಭ್ಯರ್ಥಿಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥದ್ದು ಭರವಸೆ ಇದೆ ನಮಗೆ. ಹಗ್ಗ ಜಗ್ಗಾಟದ ಪ್ರಶ್ನೆ ಇಲ್ಲ. ನಾನು ಮೊದಲನೇ ಹಂತದ ಮೀಟಿಂಗ್ನಲ್ಲೂ ಕೂಡ ದೆಹಲಿಗೆ ಹೋಗಿದ್ದೆ. 5-6 ಮೀಟಿಂಗ್ಗಳಲ್ಲೂ ಕೂಡ ನಾನು ಪೂಜ್ಯ ತಂದೆಯವ್ರ ಜೊತೆ ಭಾಗಿಯಾಗಿದ್ದೆ. ಹೋಮ್ ಮಿನಿಸ್ಟ್ರು ಗೌರವಾನ್ವಿತ ಅಮಿತ್ ಶಾಜಿ ಅವರಿರ್ಬೋದು, ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ನಡ್ಡಾಜಿ ಅವರಿರ್ಬೋದು. ಅನೇಕ ಸಂದರ್ಭದಲ್ಲಿ ನಾವು ಮಾತುಕತೆಯನ್ನು ಮಾಡಿದ್ದೇವೆ. ಬಹುಶಃ ಇವತ್ತು ನಿಮಗೆ ಏನು 3ನೇ ಸೀಟಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೇವೆ, ಇವತ್ತು ನಿಮಗೆ ಅಧಿಕೃತವಾದಂಥ ಒಂದು ಪಟ್ಟಿ ಬಿಡುಗಡೆ ಆಗ್ತದೆ. ಇಷ್ಟು ದಿನ ತಾವೆಲ್ಲ ಭಾಳ ತಾಳ್ಮೆಯಿಂದ ಕಾದಿದ್ದೀರಿ. ಮಾಧ್ಯಮದ ಸ್ನೇಹಿತರು, ರಾಜ್ಯದ ಜನತೆ ಕೂಡ ಭಾಳ ದಿನಗಳಿಂದ ನಿರೀಕ್ಷೆ ಇಟ್ಕೊಂಡಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು, ಮುಖಂಡರು, BJP ಕಾರ್ಯಕರ್ತರು, ಮುಖಂಡರುಗಳು ನಿರೀಕ್ಷೆ ಇಟ್ಕೊಂಡಿದ್ದೀರಿ. ಹಾಗಾಗಿ ನಾನು ಭಾಳ ಒಂದು ಸ್ಪಷ್ಟವಾಗಿ ಹೇಳ್ತೀನಿ ಅಣ್ಣ ಮಾತು. ಬನ್ನಿ ಗೌತಮ್ ಅವರೇ, ಬನ್ನಿ ಬ್ರದರ್. ಇದು ದೇಶದ ಚುನಾವಣೆ, ಇದು ರಾಷ್ಟ್ರ ಚುನಾವಣೆ. ಹಾಗಾಗಿ ಇವತ್ತು ನಾವು ಹೆಚ್ಚಾಗಿ ದುರಾಸೆಯನ್ನು ಬೀಳ್ದಿರಾ. ನಾವು ಒಂದು ಪ್ರಾದೇಶಿಕ ಪಕ್ಷ. ಬನ್ನಿ ಬ್ರದರ್, ಬನ್ನಿ, ಚೇರ್ ಹಾಕಿ ಇಲ್ಲೇ ಬನ್ನಿ, ಇನ್ನೊಂದು ಎಕ್ಸ್ಟ್ರಾ ಚೇರ್ ಹಾಕೊಳ್ಳಿ. ಬಾರೋಣ, ಇರಲಿ ಬಾ.
ನಾವು ಒಂದು ಪ್ರಾದೇಶಿಕ ಪಕ್ಷ ಅಣ್ಣ. ನಾವು ಯಾವುದೇ ರೀತಿ ದುರಾಸೆ ಪಡ್ತಕ್ಕಂಥ ಪ್ರಶ್ನೆ ಇಲ್ಲ. ಇದು ಲೋಕಸಭಾ ಚುನಾವಣೆ, ಇದು ನೇರವಾಗಿ ದೇಶದ ಚುನಾವಣೆ. ನಮ್ಮ ಉದ್ದೇಶ ಒಂದೇ, ಮೋದಿಜಿ ಅವ್ರನ್ನ ಮತ್ತೊಮ್ಮೆ 3ನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಏನು ದೇವೇಗೌಡರು ಸಾಹೇಬರು ಇರ್ಬೋದು, ನಮ್ಮ ಪಕ್ಷ ಇರ್ಬೋದು, ಪ್ರಾಮಾಣಿಕವಾಗಿ ಇವತ್ತು BJP ಜೊತೆ ಕೈ ಜೋಡಿಸಿ ನಾವು ಸರಿಸುಮಾರು 18 ಲೋಕಸಭಾ ಕ್ಷೇತ್ರದಲ್ಲಿ ಏನು 2.5 ಲಕ್ಷ 3 ಲಕ್ಷ 4 ಲಕ್ಷ ವೋಟ್ಗಳನ್ನ ವೋಟ್ ಬ್ಯಾಂಕ್ನ ಹೊಂದಿರತಕ್ಕಂಥ ಪಕ್ಷ JDS. ಸೊ ನಮ್ಮ ವೋಟ್ ಟ್ರಾನ್ಸ್ಫರು ಕೂಡ ಭಾಳ ಆರೋಗ್ಯಕರವಾಗಿ ಆಗಬೇಕು. ಅವರ ವೋಟ್ ಟ್ರಾನ್ಸ್ಫರು ನಾವೇ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಅದು ಆರೋಗ್ಯಕರವಾಗಿ ಆಗಬೇಕು ಅಂತಕ್ಕಂಥ ನಿರೀಕ್ಷೆಯಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೇವೆ. ಆಗುತ್ತಲ್ಲ, ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀವಿ. ಯಾವುದಣ್ಣ? ಮಂಡ್ಯಗೆ ಸುತ್ಕೊಬರ್ತದೆ ಟಾಪಿಕ್ಕು. ಈಗ ಮಂಡ್ಯದ ವಿಚಾರವಾಗಿ ಸಂಬಂಧಪಟ್ಟಂತೆ ಒಂದು 4-5 ದಿನಗಳಿಂದ ಒಂದು ವರ್ಕರ್ಸ್ ಮೀಟಿಂಗ್ ಕರೆದಿದ್ವು. ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಪ್ರಮುಖ ಮುಖಂಡರುಗಳು, ಕಾರ್ಯಕರ್ತರು, ನಮ್ಮ XMLAಗಳು, KR ಪೇಟೆಯಲ್ಲಿರ್ತಕ್ಕಂಥ ಇವತ್ತು ಏಕೈಕ ಶಾಸಕರು ನಮ್ಮ ಮಂಜುನಾಥ್ ಅವರು ಇರ್ಬೋದು, ಎಲ್ಲರೂ ಸೇರಿದ್ವಿ. ಆ ಸಂದರ್ಭದಲ್ಲಿ ಕುಮಾರಣ್ಣ ಅವ್ರ ತಲೆಯಲ್ಲಿ ಒಂದು 2-3 ಆಕಾಂಕ್ಷಿಗಳಿದ್ದರು. ಯಾಕೆಂದರೆ ನಾನು JP ಭವನದಲ್ಲಿ ಕೂತು ಸಭೆ ಮಾಡಿದ ಸಂದರ್ಭದಲ್ಲಿ ಎಲ್ಲ ನಮ್ಮ ಕ್ಷೇತ್ರವಾರು ಪಕ್ಷದ ಮುಖಂಡರು, ಕ್ಯಾಂಡಿಡೇಟ್ಸ್ ಎಲ್ಲ ಬಂದಿದ್ದರು. ಅವ್ರವ್ರ ಅಭಿಪ್ರಾಯಗಳನ್ನ ತಿಳಿಸಿದ್ರು. ಯಾರ್ಯಾರು ಆಕಾಂಕ್ಷಿತರಿದ್ದಾರೆ ಚುನಾವಣೆ ಸ್ಪರ್ಧೆ ಮಾಡ್ತಕ್ಕಂಥದ್ರ ಬಗ್ಗೆ ನನಗೊಂದು ಪಟ್ಟಿ ಕೊಟ್ಟರು. ಅದನ್ನು ಪಕ್ಷದ ವರಿಷ್ಠರ ಗಮನಕ್ಕೆ ತಗೊಂಡು ಬಂದು ತಲುಪಿಸಿದೆ. ತದನಂತರ 1-2-3 ಏನು ಸಮರ್ಥ ನಾಯಕತ್ವ ಇವತ್ತು ಆಕಾಂಕ್ಷಿಗಳಿದ್ದಾರೆ, ಅವರಲ್ಲಿ ಯಾರಾದರೂ ಆ ಪಟ್ಟಿ ಅವತ್ತು ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಕಾರ್ಯಕರ್ತರನ್ನೇ ಕೇಳಿ ಆ ಸಂದರ್ಭದಲ್ಲಿ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಪೂಜ್ಯ ತಂದೆಯವರು ತೀರ್ಮಾನ ಮಾಡಿ ಅಲ್ಲಿ ಹೋದಂಥದ್ದು. ಆದರೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು, ಅಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಮಾಧ್ಯಮ ಸ್ನೇಹಿತರು ಎಲ್ಲರೂ ಇದ್ದರು, ರಾಜ್ಯಕ್ಕೆ ತೋರಿಸಿದ್ದೀರಿ. ಕಾರ್ಯಕರ್ತರಲ್ಲಿ 2019ರ ನಿಖಿಲ್ ಕುಮಾರಸ್ವಾಮಿಯ ಸೋಲಿನ ಒಂದು ನೋವು, ಆಕ್ರೋಶ ಇನ್ನೂ ಕೂಡ ಅವ್ರಿಗೆ ಕಮ್ಮಿ ಆಗಿಲ್ಲ. ಸಹಜವಾಗಿ ನಿಖಿಲ್ ಅವರು ಅಭ್ಯರ್ಥಿ ಆಗಬೇಕು, ಇಲ್ಲಾಂದರೆ ಕುಮಾರಣ್ಣ ಅವರು ಜಿಲ್ಲೆಗೆ ಬರಬೇಕು. ಜಿಲ್ಲೆಗೆ ಬಂದ ಸಂದರ್ಭದಲ್ಲಿ ಪಕ್ಷ ಬಲಿಷ್ಠವಾಗಿ ಕಟ್ಬೋದು, ಕಾರ್ಯಕರ್ತರು ಅತ್ಯಂತ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಕುಮಾರಣ್ಣವರು ಬರಬೇಕು ಅಂತಕ್ಕಂಥ ಒಂದು ನಿರೀಕ್ಷೆಯನ್ನು ಇಟ್ಟರು. ಹಾಗಾಗಿ ಕಾರ್ಯಕರ್ತರ ಒಂದು ಅಭಿಲಾಷೆಗೆ ಇವತ್ತು ಯಾವ ರೀತಿ ತೀರ್ಮಾನ ತಗೊಳ್ಬೇಕು ಅಂತಕ್ಕಂಥದ್ದು ಇನ್ನೂ ಕೂತು ಪಕ್ಷ ಹಾಗೂ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅತಿ ಶೀಘ್ರದಲ್ಲೇ ಇದು ಉತ್ತರ ಸಿಗ್ತದಣ್ಣ. ಸ್ಪರ್ಧೆ ಮಾಡ್ತಿರೋಕೆ ಅಂದ್ರೆ ಮೈತ್ರಿ ಆಗಿರೋದ್ರಿಂದ ತಮ್ಮ ನಿರ್ಧಾರ ಒಂದೇ ಆಗಿರಲ್ಲ. ಆ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಟಿಕೆಟ್ ನಿಮಗೆ ಕೊಟ್ಟರು ಕೂಡ ಅವರು ಕೂಡ ಹೇಳ್ಬೇಕಾಗಿದೆ. ಕುಮಾರಸ್ವಾಮಿ ನಿಖಿಲ್ ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ ನೀವು ಮಾಡ್ತೀರಾ ಅಂತ ಹೇಳಿ. ಬಹುಶಃ ಇವತ್ತು NDA ಮೈತ್ರಿಕೂಟದ ಭಾಗವಾಗಿ ಇವತ್ತು ಜನತಾದಳ ನಮ್ಮ ಬೆಂಬಲವನ್ನು ಏನು ಸೂಚಿಸಿದ್ದೀವಿ ಲೋಕಸಭಾ ಚುನಾವಣೆಯಲ್ಲಿ, ರಾಷ್ಟ್ರೀಯ ನಾಯಕರುಗಳು ಹೇಳ್ತಕ್ಕಂಥ ವಿಷಯಗಳನ್ನೂ ಕೂಡ ಕ್ರೋಢೀಕರಿಸಿ ಜೊತೆಯಲ್ಲಿ ನಮ್ಮ ಭಾಳ ಮುಖ್ಯವಾಗಿ ಸ್ಥಳೀಯವಾಗಿರ್ತಕ್ಕಂಥ ಪಕ್ಷದ ಕಾರ್ಯಕರ್ತರು, ನಮ್ಮ ಕ್ಯಾಂಡಿಡೇಟ್ಗಳು, ಶಾಸಕರು, ಮುಖಂಡರು ಎಲ್ಲರ ಅಭಿಪ್ರಾಯ ಕೂಡ ನಾವು ಕ್ರೋಢೀಕರಿಸಬೇಕಾಗ್ತದೆ. ಹಾಗಾಗಿ ಎಲ್ಲರ ವಿಷಯಗಳನ್ನ ಸಂಗ್ರಹಣೆ ಮಾಡಿ ಯಾರು ಸೂಕ್ತವಾದಂಥ ಅಭ್ಯರ್ಥಿ ಅಂತಕ್ಕಂಥದ್ರ ಬಗ್ಗೆ ಪಕ್ಷ ತೀರ್ಮಾನ ಮಾಡ್ತದೆ. ನಾನು ಹಲವಾರು ಸಂದರ್ಭದಲ್ಲಿ ಇದನ್ನು ಸ್ಪಷ್ಟಪಡಿಸಿದ್ದೀನಿ. ಪಾಂಡುಪುರಕ್ಕೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ಒಂದು 20-25 ದಿನದ ಹಿಂದೆ ಒಂದು ಹೋಟ್ಲ್ ಓಪನಿಂಗ್ ಇತ್ತು. ಯಾರೋ ನಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತ ಬಯಸಿದ್ದ, ಹೋಗಿದ್ದೆ. ಅಲ್ಲೂ ಮಾಧ್ಯಮದವ್ರು ಕೇಳಿದ್ರಿ, ನಾನು ಯೂಟ್ರನ್ ಗಿರಾಕಿ ಇಲ್ಲ ಅಂತ JP ಭವನದ ಆಚೆ ಹೇಳಿದೆ. ಅಲ್ಲಿ ನಾನು ನಿಲ್ತಕ್ಕಂಥ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದೀನಿ. ಇವತ್ತು ಹೇಳ್ತೇನೆ ಘಂಟಾಘೋಷವಾಗಿ, ಮತ್ತೊಮ್ಮೆ ಹೇಳ್ತೇನೆ, ದಯಮಾಡಿ ನಿಖಿಲ್ ಕುಮಾರಸ್ವಾಮಿ ಒಬ್ಬ ಯುವ ಕಾರ್ಯಕರ್ತನಾಗಿ ಪಕ್ಷದ ಫಲಿತಾಂಶಕ್ಕೆ ಪ್ರಾಮಾಣಿಕವಾಗಿ ಹೋರಾಟ ಮಾಡ್ತೇನೆ. ಕಾರಣ ನಾನು ನಿನ್ನೆನೂ ಹೇಳಿದೆ, ನಮ್ಮ ಕಾರ್ಯಕರ್ತರುಗಳು ಪ್ರೀತಿ ತಲೆಬಾಗ್ತೇನೆ, ಗೌರವಿಸ್ತೇನೆ.
ಆದರೆ ಇವತ್ತು ಕುಮಾರಣ್ಣನಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಪರೇಷನ್ ಕೂಡ ನಾಳೆ ಇದೆ. ಇನ್ನೇನು 30-35 ದಿನಗಳಷ್ಟೇ ಬಾಕಿ ಇರ್ತಕ್ಕಂಥದ್ದು. ಮುಂದಿನ ತಿಂಗಳು 26ನೇ ತಾರೀಕು ಈಗಾಗಲೇ ಡೇಟು ಪ್ರಕಟ ಆಗಿದೆ, ಚುನಾವಣೆ ದಿನಾಂಕ. ಈಗ ನಾನು ಮಂಡ್ಯದಲ್ಲಿ ನಿಂತು ಸ್ಪರ್ಧೆ ಮಾಡಿದ ಸಂದರ್ಭದಲ್ಲಿ ಹಗಲು ರಾತ್ರಿ ಅಂದಿರ ನಾನು ಕೇವಲ ಮಂಡ್ಯಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬೇಕಾಗ್ತದೆ. ಮಿಕ್ಕಿದ್ದ ಕ್ಷೇತ್ರಗಳಲ್ಲಿ ಇವತ್ತು ನಾನು ಓಡಾಟ ಮಾಡಲಿಕ್ಕೆ ಭಾಳ ಒತ್ತಡ ಆಗ್ತದೆ. ಅದೊಂದೇ ಮೂಲ ಕಾರಣ, ಬೇರೆ ಇನ್ನೇನು ಕಾರಣ ಇಲ್ಲ. ಹಾಗಾಗಿ ಇವತ್ತು ಕೋಲಾರ ಕೂಡ ನಮಗೆ ಸಿಗುತ್ತೆ ಅಂತಕ್ಕಂಥ ಬಹು ನಿರೀಕ್ಷೆದಲ್ಲಿ ನಾವು ಇದ್ದೀವಿ. ಖಂಡಿತವಾಗ್ಲೂ ಸಿಗುತ್ತೆ, ಒಂದು ಒಳ್ಳೆ ಸುದ್ದಿ ಬರುತ್ತೆ ಇವತ್ತು. ಹಾಗಾಗಿ ಇವತ್ತು ಮಂಡ್ಯ ಇರ್ಬೋದು, ಕೋಲಾರ ಇರ್ಬೋದು, ಹಾಸನ ಇರ್ಬೋದು, ಕುಮಾರಣ್ಣ ಅವರ ಅನುಪಸ್ಥಿತಿಯಲ್ಲಿ ಬಹುಶಃ ಕೆಲವೊಂದಷ್ಟು ವೇದಿಕೆ ಕಾರ್ಯಕ್ರಮದಲ್ಲಿ ಕುಮಾರಣ್ಣ ಅವರು ಗುರುತಿಸ್ಕೊಳ್ತಾರೆ, ಗುರುತಿಸ್ಕೊಳ್ಬೇಕು ಕೂಡ. ಅದು ನಮ್ಮೆಲ್ಲರ ನಿರೀಕ್ಷೆ. ಹೇಳೋಣ, ಮಾಡ್ತೀವಿ, ಅವ್ರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೀವಿ. ಯಾಕೆಂದರೆ ಅವರು ಪಕ್ಷೇತರ ಅಭ್ಯರ್ಥಿ ಆದರೂ ಕೂಡ ಇವತ್ತು ಹಾಲಿ ಸಂಸದರಿದ್ದಾರೆ. ಜೊತೆಯಲ್ಲಿ BJPಗೆ ಅವರು ಇತ್ತೀಚಿನ ದಿನಗಳಲ್ಲಿ ಬೆಂಬಲವನ್ನು ಸೂಚಿಸಿದ್ದಾರೆ. ಹಾಗಾಗಿ ಬಹುಶಃ ಅವರು ರಾಷ್ಟ್ರೀಯ ನಾಯಕರನ್ನ ಹೋಗಿ ಭೇಟಿ ಮಾಡಿದ್ದಾರೆ. ಅಲ್ಲೂ ಕೂಡ ಕೆಲವೊಂದಷ್ಟು ಸಂದೇಶಗಳನ್ನ ರಾಷ್ಟ್ರೀಯ ನಾಯಕರುಗಳು ಸಾರಿದ್ದಾರೆ ಅಂತಕ್ಕಂಥದ್ದು ನಾವು ಭಾವಿಸಿದ್ದೇವೆ. ಪ್ರತಿಯೊಬ್ಬರನ್ನು ಕೂಡ ಇವತ್ತು BJPಯ ಪ್ರತಿ ಸಣ್ಣ ತಳಮಟ್ಟದ ಕಾರ್ಯಕರ್ತರನ್ನು ಕೂಡ ನಿಖಿಲ್ ಕುಮಾರಸ್ವಾಮಿ ವಿಶ್ವಾಸಕ್ಕೆ ತಗೊಂಡು ಹೋಗ್ತಾರೆ. ಟಿಕೆಟ್ ಘೋಷಣೆ ಇವತ್ತು ನಾವು ಮೈತ್ರಿಕೂಟದ ಭಾಗವಾಗಿದ್ದೇವಣ್ಣ. ನಮಗೆ ಮನಸ್ಸೋ ಇಚ್ಛೆಯಂತೆ ಅಧಿಕೃತವಾಗಿ ನಾವು ಘೋಷಣೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ ಅಲ್ಲ. ನಾವು ಆರೋಗ್ಯಕರವಾದಂಥ ಈ ಒಂದು NDA ಮೈತ್ರಿಕೂಟಕ್ಕೆ ಏನು ಭಾಗಿಯಾಗಿದ್ದೇವೆ, ಎಲ್ಲ ಪಟ್ಟಿ ಒಂದೇ ಸಲ BJP ಅವರ ಸಹಮತನೂ ಕೂಡ ತಗೊಂಡು ಒಂದೇ ಸಲ ರಿಲೀಸ್ ಮಾಡ್ತೀವಿ ಲಿಸ್ಟ್ನ. ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಹಾಲಿ ಸಂಸದರಿದ್ದಾರೆ, 5 ವರ್ಷದಿಂದ ಒಳ್ಳೆ ಕೆಲಸ ಮಾಡಿದ್ದಾರೆ, ಭಾಳ ಕಾರ್ಯೋನ್ಮುಖರಾಗಿ ಇವತ್ತು ಜನಗಳ ಮಧ್ಯೆ ಗುರುತಿಸ್ಕೊಂಡಿದ್ದಾರೆ, ಈಗಲೂ ಶ್ರಮ ವಹಿಸ್ತಾ ಇದ್ದಾರೆ ಚುನಾವಣೆಗೆ. ಹಾಗಾಗಿ ನಾವು ಕೇವಲ JDS ಇಂದ ಪಟ್ಟಿ ಬಿಡುಗಡೆ ಮಾಡ್ತಕ್ಕಂಥದ್ದಲ್ಲ, NDA ಮೈತ್ರಿಕೂಟದ ಅಧಿಕೃತ ಅಭ್ಯರ್ಥಿ ಅಂತಕ್ಕಂಥದ್ದು ಪಟ್ಟಿ ಬಿಡುಗಡೆ ಮಾಡಬೇಕು. ಒಂದು ನಿಮಿಷ ಪ್ರಜ್ವಲ್ ಅವ್ರ ವಿರುದ್ಧ ಆಡಳಿತಾತ್ಮಕ ವಿರೋಧಿ ಅಲ್ಲ ಇದೆ, ಹಾಗಾಗಿ ಅಲ್ಲಿ ಬೇರೆ ಅಭ್ಯರ್ಥಿನ ಸೂಚಿಸಿ ನಿಮ್ಮ ಕುಟುಂಬದಲ್ಲೇ ಬೇರೆಯವ್ರನ್ನ ಸೂಚಿಸಿ ಪ್ರಜ್ವಲ್ ಅವ್ರನ್ನ ಬಿಟ್ಟು ಅಂತ BJP ಅವರು ನಿಮ್ಮ JDS ನಾಯಕರ ಮೇಲೆ ಒತ್ತಡ ಹಾಕ್ತಿದ್ದಾರೆ ಅಂತ ಸುದ್ದಿ ಬಹಳ ಅರ್ಥ ಆಗ್ತಿದೆ. ಇವನು ಹಾಸನದಿಂದ ಡೆಲ್ಲಾ ಕಡೆ ಇದು ನೋಡೋಣ. ಅಲ್ಟಿಮೇಟ್ಲಿ BJP ಪಕ್ಷದ ಮುಖಂಡರುಗಳು ಹಾಸನ ಜಿಲ್ಲೆನಲ್ಲಿ ಏನು ಪ್ರತಿಕ್ರಿಯೆ ಕೊಡ್ತಾರೆ, ಇದನ್ನು ಕೂತ್ಕೊಂಡು ಅಮಿಕಬಲ್ ಆಗಿ ಸಾರ್ಟ್ಔಟ್ ಮಾಡಬೇಕಾಗಿರ್ತಕ್ಕಂಥದ್ದು ರಾಜ್ಯ BJP ನಾಯಕರುಗಳು, ರಾಷ್ಟ್ರೀಯ BJP ನಾಯಕರುಗಳು. BJPಯ ಹಾಸನ ಜಿಲ್ಲೆಯ ನಾಯಕರುಗಳು ಕೊಡ್ತಕ್ಕಂಥ ಹೇಳಿಕೆಗಳಿಗೆ ನಾವು ಸ್ಪಷ್ಟೀಕರಣ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಆದರೆ ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೇನೆ, ಇವತ್ತು ನಾವಿಬ್ಬರು ಒಗ್ಗಟ್ಟಾಗೆ ಚುನಾವಣೆಯನ್ನು ಎದುರಿಸ್ತಾ ಇರ್ತಕ್ಕಂಥ ಕಾರಣದಿಂದ BJPಯ ಪ್ರತಿ ಜಿಲ್ಲಾ ನಾಯಕರನ್ನು ನಾವು ವಿಶ್ವಾಸಕ್ಕೆ ತಗೊಂಡು ಹೋಗ್ತಕ್ಕಂಥ ಒಂದು ಕೆಲಸವನ್ನು ಕೈಗೊಂಡಿದ್ದೇವೆ ಆಲ್ರೆಡಿ. ಮುಂದೇನೂ